ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೇವೆ ನೋಡಿ. ಬನ್ನಿ, ಇವತ್ತು ಹೊಸ ವರ್ಷದ ಮೊದಲನೇ ಹಬ್ಬನ ಅಂತ ಹೇಳ್ಬೋದು, ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ಏನೇ ಕಹಿ ಘಟನೆ ಇದ್ದರೂ ಎಲ್ಲ ಮರೆಯುವಂಥದ್ದಾಗಲಿ. 2026ಕ್ಕೆ ಹೊಸ ಸಂಕ್ರಮಣ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತಲೇ ಕೇಳಿಕೊಂಡು ಈ ವರ್ಷದ ಮೊದಲನೇ ಹಬ್ಬ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಏನಿಲ್ಲ, ನಾನೀಗ ಬೆಳಗ್ಗೆ ಶ್ರೇಯಾ ಅಂತ ಕಾಲೇಜ್ಗೆ ಹೋದ್ಲು. ಅವಳಿಗೆ ಇವತ್ತೇನು ಮಾಡಲಿಲ್ಲ, ಯಾಕಂದರೆ ಅವಳು ಗಂಜಿ ಅನ್ನ ಅಷ್ಟ ಮಾಡಿಕೊಡಮ್ಮ, ನನಗೆ ಯಾಕೋ ಗಂಟ್ಲು ಸರಿ ಇಲ್ಲ ಅಂತ ಇದ್ಲು. ನಾನು ಉಪ್ಪಿನಕಾಯಿ ಗಂಜಿ ಅನ್ನ ತೊಗೊಂಡು ಹೋಗ್ತೇನೆ ಅಂದ್ಲು. ಆಯ್ತು ಅಂಥೇಳಿ ಅವಳಿಗೆ ಉಪ್ಪಿನಕಾಯಿ ಗಂಜಿ ಅನ್ನ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಮಾದಲಿ ಮಾಡಬೇಕು, ಗೊತ್ತೇ ಇದೆ. ಸಂಕ್ರಮಣಕ್ಕೆ ನಮ್ಮ ಸಂಪ್ರದಾಯದಲ್ಲಿ ನನ್ನ ಗಂಡ ಮನೆ ಕಡೆದು ಹೇಗಿರುತ್ತೋ ಆ ಥರ ಮಾಡಬೇಕು. ತಾಯಿ ಮನೆ ಕಡೆ ಬಂದು ಇವತ್ತು ಅವ್ರು ತುಂಬ ಥರ ಎಲ್ಲ ಅಡುಗೆ ಮಾಡ್ತಾರೆ. ಗಂಡ ಮನೆ ಕಡೆಯೂ ಮಾಡ್ತಾರೆ, ಆದರೆ ಇಲ್ಲಿ ನನಗೆ ಮಾಡೋದಕ್ಕಾಗಲ್ಲ. ಸಜ್ಜಿ ರೊಟ್ಟಿ ಅದು ಇದು ಎಲ್ಲ ಮಾಡಬೇಕು. ಮತ್ತು ಈಗ ಮಿಡ್ಲಲ್ಲಿ ಏನಾದರೂ ಸ್ವಲ್ಪ ನಾವು ಊರಿಗೆ ಹೋಗಿದರೆ ಸಜ್ಜಿ ಹಿಟ್ಟೆಲ್ಲ ತರ್ತಿದ್ದೆ. ಇಲ್ಲಿ ಹಾಕಿ ಕೊಡೋದಿಲ್ಲ ನಮಗೆ, ಸಜ್ಜಿ ತಂದರೂ ಹಾಕಿ ಕೊಡೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಈಗ ನಾನು ಸಜ್ಜಿ ತರಲಿಲ್ಲ. ನೋಡಬೇಕು, ಒಮ್ಮೆ ಟ್ರೈ ಮಾಡಬೇಕು ನಾನು ಇಲ್ಲಿ ತಂದು. ಸಜ್ಜಿ ಹಿಟ್ಟು ಬೀಸೋದಿಲ್ಲ ಅಂತ ಹೇಳ್ತಾರೆ ಒಂದೊಂದು ಸತಿ ಗೊತ್ತಿಲ್ಲ ಸ್ನೇಹಿತರೆ. ನೋಡಬೇಕು ಒಂದು ಸತಿ ತಂದು. ಮತ್ತು ಗೊಂಜಾಳದ ಏನು ಬೀಸಲ್ಲ ಇಲ್ಲಿ, ಮೆಕ್ಕೆಜೋಳ, ಜೋಳ, ಗೋಧಿ ಈ ಥರ ಎಲ್ಲ ಬೀಸ್ತಾರೆ. ಅದಕ್ಕಾಗಿ ನಾನೀಗ ಹೋಗಿ ಅಂತೀನಿ, ಈಗ ಮಾದೇಲಿಗೆ ಬಾಣಕ ನೈವೇದ್ಯಕ್ಕೆ ಸ್ವಲ್ಪ ಮಾದೇಲಿ ಮಾಡ್ತೀನಿ. ಹಾಗಾಗಿ ಈಗ ಮಾದೇಲಿ ಹಿಟ್ಟು ಇಲ್ಲಲ್ಲ, ನಾನು ಗೋಧಿ ಹಿಟ್ಟನ್ನೇ ಹುರ್ಕೊಂಡು ಮಾಡ್ತೀನಿ. ಅದರ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು. ಮತ್ತು ಹೊರಗಡೆ ಕೂಡ ಹೋಗಲಿಕ್ಕಿದೆ, ಸ್ವಲ್ಪ ಕೆಲಸ ಇದೆ. ಯಜಮಾನ್ರು ಕೂಡ ಇವತ್ತು ಇರಲ್ಲ. ಯಜಮಾನ್ರಿಗೆ ಡ್ರೈವಿಂಗ್ ಇದೆ, ಅವರು ಈಗ ಆಲ್ರೆಡಿ ಕೆಲಸಕ್ಕೆ ಹೋಗಿದ್ದಾರೆ. ಈಗ ಒಂದು ಕಡೆ ಬೆಳಗ್ಗೆ ಡ್ರೈವಿಂಗ್ ಹೋಗಿ ಆಯ್ತು ಅವ್ರಿಗೆ. ಸಾರಿ ಫ್ರೆಂಡ್ಸ್, ಅವ್ರು ಬೆಳಗ್ಗೆ 5 ಗಂಟೆಗೆ ಎದ್ದು 7 ಗಂಟೆವರೆಗೂ ಬೇರೆ ಕೆಲಸ ಮಾಡಿ ಬಂದು 7 ಗಂಟೆಯಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಡ್ರೈವಿಂಗ್ ಹೋಗಿದ್ದಾರೆ. 10-10ವರೆಗೆ ಬಂದು ಏನಾದರೂ ಸ್ವಲ್ಪ ತಿಂಡಿ ತಿಂದು, ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ, ಬಂದರೆ ಏನಾದರೂ ಮಾಡಿಕೊಡ್ತೀನಿ. ಬಂದರೆ ಮಾಡೋದು, ಬರದಿದ್ರೆ ಇಲ್ಲ. ಹಾಗಾಗಿ ಮತ್ತೆ 11 ಗಂಟೆಗೆ ಒಂದು ಡ್ರೈವಿಂಗ್ ಇದೆ ಅವರಿಗೆ. ಅದಕ್ಕಾಗಿ ಈಗ ಅವರು ಅದು ಹೋದರೆ ನಂದು ಬೇರೆ ಕೆಲಸ ಇದೆ. ಅವ್ರ ಕೆಲಸನೇ ನಾನು ಮಾಡ್ಲಿಕ್ಕೆ ಹೋಗ್ಬೇಕು. ಅಂದರೆ ಅವರು ಡ್ರೈವಿಂಗ್ ಹೋದರೆ ಅವ್ರ ಕೆಲಸ ಎಲ್ಲ ಉಳಿದ್ಬಿಡುತ್ತೆ ಇಲ್ಲಿದು. ಅದಕ್ಕಾಗಿ ನಾನು ಹೋಗಬೇಕಾಗುತ್ತೆ. ಅದಕ್ಕೆ ಈಗ ನಾನು ಕೂಡ ಬೇಗ ಇದೆಲ್ಲ ಕೆಲಸ ಮುಗಿಸ್ಕೊತೇನೆ. ಮೊದಲಿಗೆ ಈಗ ಪೂಜೆ ಮಾಡಿಲ್ಲ, ಇನ್ನು ಪೂಜೆ ಮಾಡಬೇಕು. ಮೊದಲಿಗೆ ಗೋಧಿ ಹಿಟ್ಟನ್ನು ಹುರಿದಿಟ್ಕೋತೀನಿ, ಯಾಕಂದರೆ ಸ್ವಲ್ಪ ಆರಬೇಕದು. ಆರಿದ ನಂತರ ನಾನು ಅದಕ್ಕೊಂದು ಮಾದೇಲಿ ಲಟ್ಟಿಸ್ಲಿಕ್ಕೆ ಒಳ್ಳೆಯದಾಗುತ್ತೆ. ಆವಾಗ ಪೂಜೆ ಮಾಡ್ಕೊಳಿಕ್ಕೆ ಬರುತ್ತೆ. ಅಂದರೆ ಹಿಟ್ಟು ಆರ್ಲಿಕ್ಕಿಟ್ಟು ಪೂಜೆ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕಾಗಿ ಈಗ ಸ್ವಲ್ಪ ಚಹಾ ಕುಡಿದು ಹಿಟ್ಟನ್ನು ಕಲಿಸಿ ನಾ ಏನೇನೋ ಹೇಳ್ತಾ ಇದ್ದೀನಿ, ನನಗೆ ತಲೆ ಕೆಡ್ತಾಯಿದೆ. ಹಿಟ್ಟು ಹುರಿದಿಡ್ತೀನಿ. ಹಿಟ್ಟು ಸ್ವಲ್ಪ ರವೆಯನ್ನು ಹುರ್ಕೊಬೋದು, ಇಲ್ಲಾಂದರೆ ಇಲ್ಲ. ಅಂದರೆ ಗೋಧಿ ಹಿಟ್ಟು ತುಂಬ ಜಿಗಿ ಆಗುತ್ತಲ್ಲ, ಸ್ವಲ್ಪ ರವೆ ಹಾಕಿದರೆ ಉದುರಾಗುತ್ತೆ ಅಂತೇಳಿ ಅಷ್ಟೇ. ಅದಕ್ಕಾಗಿ ಅದನ್ನೆಲ್ಲ ಮಾಡ್ಕೊತೀನಿ. ಸ್ವಲ್ಪ ಈಗ ಚಹಾ ಕುಡ್ತೀನಿ, ಬೇಗ ಚಹಾ ಕುಡಿದು ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಹಿಟ್ಟೆಲ್ಲ ಹುರಿದು ಇಟ್ಟಿದ್ದೀನಿ, ತಣ್ಣಗಾಗಲಿಕ್ಕೆ ಬಿಟ್ಟಿದೆ. ಈಗ ತಣ್ಣಗಾಗಿದೆ. ಇದನ್ನೀಗ ಮಾದೇಲಿ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಮಾದೇಲಿದು ಏನು ಮಾಡಿದ್ನೇ ಅಲ್ಲ, ಅದನ್ನು ಚಪಾತಿ ಇಲ್ಲೊಂದಿಷ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 5 ಚಪಾತಿ ಆಗಿದ್ದು ನೋಡಿ, ಎಲ್ಲ ಬೇಯಿಸಿ ಎತ್ತಿ ಇಟ್ಕೊಂಡಿದ್ದೀನಿ. ಇವನೀಗ ಮುರಿದು ಹಾಗೆ ಆರ್ಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋವಾಗ ಸುಡುತ್ತಾವು, ಅದಕ್ಕಾಗಿ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು, ಕಟ್ಟಿಯಾಗಿ. ಆವಾಗ ಅವು ಮಾದೇಲಿ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ಏನೇನು ಸೀಕ್ರೆಟ್ ಹಾಕಿದ್ದೀನಿ ಅಂಥೇಳಿ ಎಲ್ಲರೂ ಗೋಧಿ ಹುರಿದು ಕಡಲೆಬೇಳೆ ಹುರಿದು ಬೀಸ್ಕೊಂಬಂದು ಮಾಡ್ತಾರೆ. ನಾನಿಲ್ಲಿ ಹೇಗೆ ಮಾಡಿದ್ದೀನಿ ಅಂಥೇಳಿ ನಿಮಗೆ ನನ್ನ ಮಹಾಕಾಳಿ ಕೈ ರುಚಿನ ನೋಡಿ ಅಡುಗೆ ಚಾನಲ್ನ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದೇಲಿ ನಾನು ಸಂಕ್ರಮಣ ದಿನ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಆದರೆ ಅಡುಗೆ ಚಾನಲಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ ಸ್ನೇಹಿತರೆ. ಮುಂಚೆನೇ ಮಾಡಿಟ್ರೆ ನಮಗೆ ನೈವೇದ್ಯಕ್ಕೆಲ್ಲ ಆಗೋದಿಲ್ಲ, ನೈವೇದ್ಯಕ್ಕೆ ಬೇಕಲ್ಲ, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿಯೇ ಹಾಕ್ತೇನೆ ಲಾಗಲ್ಲಿ ಅಲ್ಲ ಸ್ನೇಹಿತರೆ. ನೋಡಿ ಹೇಗೆ ಉಬ್ತದೆ, ಅಂದರೆ ದಪ್ಪ ಮಾಡಿರ್ತೀವಲ್ಲ, ಅದಕ್ಕಾಗಿ ಉಬ್ತವೆ. ಚೆನ್ನಾಗಿ ಬೇಯಬೇಕು. ಈಗ ಇದನ್ನೆಲ್ಲ ಮುರಿದು ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಮಾದೇಲಿ ರೆಡಿ ಆಯಿತು ಸ್ನೇಹಿತರೆ. ನೋಡಿ, ನಾನು ಹಿಟ್ಟೆಲ್ಲ ಹುರಿದಿರೋದ್ರಿಂದ
ಗೋಧಿ ಹಿಟ್ಟು, ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಎಲ್ಲ ಹುರಿದು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ಇದು ಈಗ ಎಲ್ಲ ರೆಡಿ ಮಾಡಿದ್ದೀನಿ ಮಿಕ್ಸಿಗೆ ಹಾಕಿ. ಇದಕ್ಕೆ ಏನೇನು ಹಾಕಬೇಕಂತೇಳಿ ಇನ್ನೂ ಮೆಥಡ್ ಇದೆ. ಇದು ಈಗ ಆರಬೇಕು ನನಗೆ. ಇದು ಮಿಕ್ಸಿಗೆ ಹಾಕಿರ್ತೀವಲ್ಲ ಸ್ವಲ್ಪ ಸುಡ್ತಿರುತ್ತೆ, ಸ್ವಲ್ಪ ಆರಬೇಕು. ನೋಡಿ ಎಷ್ಟು ಉದುರು ಬಂದಿದೆ ಗೋಧಿ ಹಿಟ್ಟಿಂದಾದ್ರೂ. ನಾವು ಜವಿ ಗೋಧಿದು ಮಾಡ್ತೀವಿ ಊರ ಕಡೆ ಎಲ್ಲ, ಇಲ್ಲ ಗೋಧಿ ಹುರಿದ್ಬಿಟ್ಟು ಮಿಲ್ಲಲ್ಲಿ ಹಾಕಿಸ್ಕೊಂಡು ಮಾಡ್ತಾರೆ. ಇಲ್ಲ ನಾನಿಲ್ಲಿ ಹಾಗೆ ಎಲ್ಲ ಹುರಿದು ಮಾಡಿದ್ದೇನೆ. ಇದಕ್ಕೆ ಏನೇನು ಹಾಕಬೇಕಂಥೇಳಿ ಆಮೇಲೆ ನಿಮಗೆ ಹೇಳ್ತೇನೆ. ಎಲ್ಲ ಮಾದೇಲಿ ಈಗ ರೆಡಿ ಮಾಡಿದ್ದೇನೆ ಸ್ನೇಹಿತರೆ. ಇದಕ್ಕೊಂದು ಸೀಕ್ರೆಟ್, ಎಲ್ಲರೂ ಒಂದೊಂದು ಬೇರೆ ಬೇರೆನೇ ಹಾಕ್ತಾರೆ. ನಾನಿಲ್ಲಿ ಏನು ಹಾಕ್ತಾಯಿದ್ದೀನಿ ಅಂಥೇಳಿ ನಿಮಗೆ ಸಿಂಪಲ್ಲಾಗಿ ನಾನೀಗ ರೆಸಿಪಿಯಲ್ಲಿ ಬರುತ್ತೆ ನೋಡಿ. ಎಷ್ಟು ಉದುರಾಗಿದೆ ನೋಡಿ ನಾನು. ಮತ್ತು ಎಲ್ಲ ಆರಿದೆ. ಈಗ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೇನೆ. ಈಗ ಮಾದಲಿನ ರೆಡಿ ಆದಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಆಲ್ರೆಡಿ ಟೈಮ್ 10:10 ಆಗ್ತಾ ಬಂತು. ನೈವೇದ್ಯದ ಎಲ್ಲ ಮಾಡಿದೆ ಆಲ್ರೆಡಿ. ಮತ್ತು ಇನ್ನೇನು ಗೊತ್ತಾ, ಇಲ್ಲಿ ಮಾದೇಲಿ ಅಂತೂ ಮಸ್ತಾಗಿದೆ, ತುಂಬ ಚೆನ್ನಾಗಿ ಉದುರಾಗಿ ಬಂದಿದೆ. ನಾನಿಲ್ಲಿ ಸಕ್ಕರೆ ಮಿಕ್ಸರ್ಗೆ ಹಾಕಿದ್ದೀನಿ. ಅದಕ್ಕೆ ರೆಸಿಪಿ ಮಾಡ್ತಾ ಇದ್ದೆನಲ್ಲ, ಬೆಲ್ಲ ಹಾಕಬೇಕು, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಅದು ಒಂದು ಸತಿ ನಿಮಗೆ ತೋರಿಸ್ತೇನೆ. ಈಗ ಈ ಥರ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ ನೋಡಿ, ಒಂದು ಇದಕ್ಕೆ ಹಾಕಿ. ಇಲ್ಲಾಂದರೆ ಅಲ್ಲಿ ಅದು ಓಡಾಡ್ತಾವೆ. ಇಷ್ಟು ದೊಡ್ಡದು ಪರಾತಲ್ಲಿ ಇಟ್ಬಿಟ್ರೆ ಅದಕ್ಕಾಗಿ ನಾನು ಒಂದು ಸಣ್ಣದು ಅಲ್ಯೂಮಿನಿಯಮ್ಮ ಬುಟ್ಟಿಗೆ ಹಾಕಿ ಮೇಲ್ಗಡೆ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ, ಶ್ರೇಯಾ ಕಾಲೇಜ್ಗೆ ಹೋಗಿದ್ದಾಳೆ. ಇವತ್ತು ರಜೆ ಇಲ್ಲ ಅವಳಿಗೆ, ನಾಳೆ ರಜೆ ಇದೆ ಅವಳಿಗೆ. ಸಂಕ್ರಮಣ ದಿನ ರಜೆ ಇಲ್ಲ, ಮರುದಿನ ಇದೆ. 15ನೇ ತಾರೀಕಿಗೆ ಎಲ್ಲ ಮಕ್ಕಳಿಗೆ ರಜೆ ಇದೆ ಅಂತೆ. 14ಕ್ಕಿಲ್ಲ, ನಾವು ಸಂಕ್ರಮಣ 14ಕ್ಕೆ ಮಾಡಿರೋದ್ರಿಂದ ಸಾರಿ, ವಿಡಿಯೋ ಒಂದೆರಡು ದಿನ ಲೇಟಾಗಿ ಬರ್ಬೋದು. ಯಾಕಂದರೆ ಒಂದೆರಡು ಹಳೆ ವಿಡಿಯೋ ಅದಾವು, ಅವ್ನು ಹಾಕ್ತೇನೆ. ಮತ್ತು ಉಳಿದ್ಬಿಟ್ರೆ ಉಳಿದ್ಬಿಡ್ತಾವೆ ಹಾಗೆ ಸ್ನೇಹಿತರೆ. ಮತ್ತು ಹಾಕೋದಕ್ಕೆ ಮನಸ್ಸು ಬರಲ್ಲ ತುಂಬ ದಿನ ಆದಮೇಲೆ. ಹಾಗಾಗಿ ಈಗ ಈ ಥರ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ ಮಾದೇಲಿ. ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ. ನಾನು ಈ ಥರ ಮಾದೇಲಿ ಫಸ್ಟ್ ಟೈಮ್ ಮಾಡಿದ್ದು. ನನ್ನ ತಂಗಿ ಯಾವಾಗಲೂ ಇದೇ ಥರ ಮಾಡ್ತಾಳು. ಅದಕ್ಕಾಗಿ ಹೇಗಿದೆ ಅಂಥೇಳಿ ತೋರಿಸ್ತೇನೆ ನಿಮಗೂ ಬಣ್ಣಿಗೆ. ನೋಡಿ ಮಾದೇಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಮಸ್ತಾಗಿದೆ. ಉದುರು ಅಷ್ಟೇ ಬಂದಿದೆ. ನಿಮ್ಗೆ ಕಾಣ್ತಿರ್ಬೋದು. ಈಗ ಇಲ್ಲಿ ಸ್ಪೂನಿಂದ ತೋರಿಸ್ತೇನೆ ನಿಮಗೆ ನೋಡಿ. ಇದಕ್ಕೆ ನಾವು ಇದನ್ನೆಲ್ಲ ಹಾಕ್ಕೋಬೋದು, ಸೋಂಪು ಕಾಳು ಮತ್ತು ಹುರಿಗಡ್ಲೆ ಅಂದರೆ ಪುಟಾಣಿ ಎಲ್ಲ ಹಾಕ್ತಾರೆ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅಲ್ಲಿ ಇದು ಆಗಿದೆ ಇರೋದ್ರಿಂದ ಅವು ಪುಟಾಣಿ ಎಲ್ಲ ಹಾಕಿದರೆ ಗಚ್ ಅಂತೇಳಿ ಬಾಯಲ್ಲಿ ಸಿಗ್ತಾವೆ ಅಂಥೇಳಿ ನಾನಿಲ್ಲಿ ಪುಟಾಣಿ ಹಾಕಿಲ್ಲ. ಬೇಕಾದರೆ ನೀವು ಹಾಕ್ಕೋಬೋದು, ಬಡೆ ಸೊಂಪು ಕಾಳು ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ ಇಲ್ಲಿ, ಬೇಡ ಅಂಥೇಳಿ ಇಷ್ಟೇ ಹಾಕಿದ್ದೇನೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಆಲ್ಮೋಸ್ಟು ಎಲ್ಲ ಕೆಲಸ ಮಾಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಇವತ್ತು ಎಲ್ಲ ಮನೆ ಒರೆಸಿ ಪೂಜೆ ಮಾಡಬೇಕಲ್ಲ. ಈಗ ಮಾದೇಲಿದು ಒಂದಿಷ್ಟು ಪಾತ್ರೆ ಇದಾವೆ. ಹಾಗೆ ಇಲ್ಲಿ ನೈವೇದ್ಯ ಕೂಡ ಆಲ್ರೆಡಿ ನಾನು ಹಿಡ್ದಾಗಿದೆ, ಪೂಜೆ ಕೂಡ ಆಗಿದೆ. ಇನ್ನೇನಿಲ್ಲ, ಟೈಮ್ 10:30 ಆಗಿದೆ. ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಹೋಗಿ ಬಂದು ಮತ್ತೆ ನಿಮಗೆ ಸಿಗ್ತೇನೆ. ಯಾಕಂದರೆ ನಮ್ಮ ಅಮ್ಮರ ಮನೆ ಕಡೆ ಹೋಗಿ ಬರ್ತೇನೆ. ಇದೊಂದಿಷ್ಟು ಪಾತ್ರೆ ತೊಳೆದಿವಿ ನೋಡಿ. ಮತ್ತೆ ಸೀರೆ ಪಾರ್ಸಲ್ ಬಂದಿದೆ ಸ್ನೇಹಿತರೆ. ಈಗ ಮೇಲ್ಗಡೆದು ಮಾತ್ರ ಓಪನ್ ಮಾಡಿದ್ದೇನೆ. ಈಗ ಬಂದಿದೆ ಇದು. ತುಂಬ ಚೆನ್ನಾಗಿರುವಂಥ ಸೀರೆಗಳು ಬಂದಿದ್ದಾವೆ. ವಾವ್, ಪಟ್ಟು ಸಿಲ್ಕಲ್ಲಿ ಸೀರೆಗಳು ನೋಡಿ, ಸಖತ್ತಾಗಿದ್ದಾವೆ. ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಖತ್ತಾಗಿ ಬಂದಿದ್ದಾವೆ ಸೀರೆಗಳು ಮಾತ್ರ, ತುಂಬ ಚೆನ್ನಾಗಿದ್ದಾವೆ. ಒಂದು ಓಪನ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ. ಇದರಲ್ಲಿ ಹಾಕಿ ಕಳಿಸಿದ್ದಾರೆ ಈ ಸೀರೆ ನೋಡಿ ಸ್ನೇಹಿತರೆ. ಈ ಸೀರೆ ಅಂದರೆ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ. ಮದುವೆ ಕಲೆಕ್ಷನ್, ವೆಡ್ಡಿಂಗ್ ಕಲೆಕ್ಷನ್ ಸೂಪರ್ ಆಗಿದೆ ಸ್ನೇಹಿತರೆ ನೋಡಿ. ಟೋಟಲ್ ಆಗಿ ಕಲೆಕ್ಷನ್ ನೋಡಿ. ಒಂದಕ್ಕೆ ಯಾರಿಗೆಲ್ಲ ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ. ಒಂದು ಸೀರೆ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತೇನೆ. ಇದು ಫಸ್ಟ್ ಟೈಮ್ ನಾನು ತರಿಸಿರೋದು. ತುಂಬ ಚೆನ್ನಾಗಿದ್ದಾವೆ ಮಾತ್ರ. ಇದು ಈ ಕಲರ್ ಇದೆ, ಇದು ಪ್ಯಾರೆಟ್ ಗ್ರೀನು ಮತ್ತು ಗ್ರೀನು ಬಾರ್ಡರ್ ಇದೆ. ತುಂಬ ಚೆನ್ನಾಗಿದ್ದಾವೆ ಮಾತ್ರ. ವೆಡ್ಡಿಂಗ್ ಕಲೆಕ್ಷನ್ ಸೂಪರ್. ವಾ, ಇದಂತೂ ಸೂಪರಾಗಿದೆ ಅಲ್ಲ. ಲೈಟ್ ಕಲರು ಮಸ್ತಾಗಿದೆ ನೋಡಿ. ಎಷ್ಟು ಸೀರೆ ಇದಾವೆ.
ರೆಡ್ ಬಾರ್ಡ್ರು ಪಿಂಕು ಬಾಕ್ಸಲ್ಲೇ ಹಾಕಿ ಕಳಿಸಿದ್ದಾರೆ ಕೂಡ ಅವರು ಕೂಡ ನೋಡಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ನಿಮಗೆ ತೋರಿಸ್ತೇನೆ, ಒಂದು ಓಪನ್ ಮಾಡಿ ಅಷ್ಟೇ. ಇದು ನೋಡಿ ಸ್ನೇಹಿತರೆ, ಒಂದು ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತೇನೆ ಯಾವ ಥರ ಇದೆ ಇದರದ್ದು ಅಂಥೇಳಿ. ಸೀರೆ ನೋಡಿ ಈ ಥರ ಇದೆ. ಇದು ಸೆರಗು ಅಂದರೆ ಪಲ್ಲು ನೋಡಿ. ಬ್ಲೌಸ್ ಪೀಸ್ ಪ್ಲೇನ್ ಆಗಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿ. ಬ್ಲೌಸು ಒಂಥರ ಡಿಸೈನ್ ಇದೆ ಬ್ಲೌಸಲ್ಲಿ, ಮುಂದೆ ಬಂದು ತೋರಿಸು. ಹಾಗಾಗಿ ಮತ್ತು ಸೆರಗು ಡಿಸೈನ್ ಬಂದಿದೆ, ಈ ಥರ ಇದೆ ನೋಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಅಂಥೇಳಿ ಮೆಸೇಜ್ ಹಾಕಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ ನಂಬರನ್ನು ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲರ್ಸ್ ಅಂತೂ ಸೂಪರ್ ಆಗಿದೆ ಸ್ನೇಹಿತರೆ. ಕಲರ್ಸ್ ನಿಮಗೆ ಕಾಣ್ತಿರ್ಬೋದು ಇಲ್ಲಿ, ಯಾವ ಕಲರ್ಸ್ ನಿಮಗೆ ಬೇಕಂಥೇಳಿ. ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಒಂದಕ್ಕಿಂತ ಒಂದು ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಹಾಕಿ ನೋಡಿ ಸ್ನೇಹಿತರೆ. ಇದು ಸೀರೆ ಬಂದು ಸ್ವಲ್ಪ ಆವಾಗ ತೋರಿಸಿದ್ನೆಲ್ಲ ಪಟ್ಟು ಸಿಲ್ಕ್ಕಿಂತ ಕ್ವಾಲಿಟಿನೇ ಜಾಸ್ತಿ ಇದೆ ಅಂಥೇಳಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಬಂದು ನಮಗೆ ಸೆರಗು ಮತ್ತು ಪಲ್ಲು ಬಂದಿದೆ. ಸೀರೆ ಎಲ್ಲ ಫುಲ್ ಈ ಥರ ಬುಟ್ಟ ಬರುತ್ತೆ. ಹಾಗೆ ನಿಮಗೆ ಬ್ಲೌಸ್ ಪೀಸು ಈ ಥರ ಪ್ಲೇನಲ್ಲಿ ಇದೆ. ನಾವು ವರ್ಕ್ ಆದರೂ ಹಾಕಿಸ್ಕೋಬೋದು, ಹಾಗೆ ಆದರೂ ಸ್ಟಿಚ್ ಮಾಡ್ಕೋಬೋದು. ಈ ಥರ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಗ್ರೀನಲ್ಲಿ ಲೈಟ್ ಗ್ರೀನು ಮತ್ತು ಡಾರ್ಕ್ ಗ್ರೀನಲ್ಲಿದೆ ನೋಡಿ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ ಇದರದ್ದು ರೇಟನ್ನು ಬೇರೆ ಇದೆ, ಇದರದ್ದು ರೇಟನ್ನು ಬೇರೆ ಇದೆ. ಯಾವುದು ಬೇಕಂಥೇಳಿ ನಿಮಗೆ ಕಮೆಂಟ್ ಹಾಕಿ ನೋಡಿ ಸ್ನೇಹಿತರೆ. ಮಧ್ಯಾಹ್ನ ಮಲ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ಮಲಗಿದ್ನಿ. ಯಜಮಾನರು ಸಡನ್ಲಿ 2:30ಗೆ ಬಂದವ್ರನ್ನ ಶಿವಮೊಗ್ಗಕ್ಕೆ ಹೊರಟರು. ನಾಳೆ ಬರ್ತಾರೆ ಅವರು. ಇವತ್ತು ಸಂಕ್ರಮಣ ಆಗಿರೋದ್ರಿಂದ ಮೊನ್ನೆನೇ ಬಂದಿತ್ತು ಅವರಿಗೆ ಡ್ರೈವಿಂಗು. ಅವ್ರ ಮನೇಲಿ ಯಾರು ತೀರ್ಕೊಂಡ್ರು ಅಂಥೇಳಿ ಕ್ಯಾನ್ಸಲ್ ಆಗಿತ್ತು. ಮತ್ತೆ ಏನೂ ಆಗಲ್ಲ ಬಾ ಅಂತಂದ್ರಂತೆ. ಹಾಗಾಗಿ ಮತ್ತೆ ಇವತ್ತು ಮಧ್ಯಾಹ್ನ 3:30ಗೆ ಹೊರಟರು. ಅವ್ರನ್ನ ಬಿಟ್ಟು ಬಂದಿದ್ದೀನಿ ಶ್ರೇಯಾದಕಟ್ಟ ಕಾಲೇಜಿಂದ. ಈಗ ನಾನು ಒಬ್ಬಳೇ ಕೂತಿದ್ದೀನಿ ನೋಡಿ. ಇವತ್ತು ನಾಳೆ 2 ದಿನ ಯಜಮಾನ್ರು ಇರಲ್ಲ. ಅವ್ರು ಬರೋದಿನ್ನು ನಾಳೆ ರಾತ್ರಿಗೆ. ನಾಳೆ ಬೆಳಗ್ಗೆ ನಾನು ಅವಳಿಗೆ ನಾಳೆ ಕಾಲೇಜಿದೆ. ಹೌದು, ನಾಳೆ ಕಾಲೇಜಿದೆ ಸ್ನೇಹಿತರೆ. ಅದಕ್ಕಾಗಿ ನಾಳೆ ರಜೆ ಇದೆ ಅವಳಿಗೆ ಕೂಡ. ಇವತ್ತು ಹೋಗಿದ್ದಾಳೆ, ಬರ್ತಾಳೆ. ಆದರೆ ಈಗ ಒಬ್ಬಳೇ ಕೂತಿದ್ದೀನಿ, ಯಜಮಾನ್ರು ಇಲ್ಲ, ಏನಿಲ್ಲ. ನಿನ್ನೆ ನೀರು ಬಂದಿತ್ತು, ನೀರು ಬಂದರೆ ನೀರಾದರೂ ಹಾಕ್ತಿದ್ದೆ, ನೀರಿಲ್ಲ. ಇವತ್ತು ಕೂಡ ನಾಳೆ ಬರುತ್ತೆ, ಅದು ಕೂಡ ನೀರು. ಈಗ ಅಡುಗೆ ಅಂತೂ ಎಲ್ಲ ಇದೆ, ಮಾದಲಿ ಮಾಡಿದ್ದೀನಿ, ಮತ್ತು ಅನ್ನ ಇದೆ. ಮತ್ತು ಈಗ ಅಮ್ಮಾರವರು ಶಿವಮೊಗ್ಗಕ್ಕೆ ಹೋದ್ರಲ್ಲ, ಅವರು ಸ್ವಲ್ಪ ಅಡುಗೆ ಇತ್ತಂತೆ. ಅವ್ರಿಗೆ ಹೋಗೋದು ಸಡನ್ಲಿ ಗೊತ್ತಾಯ್ತಲ್ಲ, ಅದು ಅಡುಗೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಶ್ರೇಯ ನಾನು ಇಬ್ಬರೇ ಇರೋದ್ರಿಂದ ಏನೂ ಅಡುಗೆ ಮಾಡಲ್ಲ ಇವತ್ತು ಕೂಡ. ಇವತ್ತು ಮಾದಲಿದೊಂದು ರೆಸಿಪಿ ಇದೆ, ಅದು ಮಹಾಕಾಳಿ ಕೈ ರುಚಿಯಲ್ಲಿ ಹಾಕ್ತೇನೆ ಸ್ನೇಹಿತರೆ. ಯಾರಿಗೆಲ್ಲ ಸೀರೆ ಬೇಕು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೀರೆ ಸ್ವಲ್ಪ ವಿಡಿಯೋ ಮಾಡಬೇಕಾಗಿದೆ. ಈಗ ವಿಡಿಯೋ ಮಾಡೋದಕ್ಕೆ ಯಾರಾದರೂ ಒಬ್ಬರು ಬೇಕು, ಒಬ್ಬರಿಂದ ಆಗಲ್ಲ ಅದು ವಿಡಿಯೋ. ಅದಕ್ಕಾಗಿ ಸ್ನೇಹಿತರೆ ಈಗ ನಾಳೆ ಶ್ರೇಯ ಮನೆಯಲ್ಲಿರ್ತಾಳೆ, ನಾಳೆನೇ ಮಾಡ್ತೀನಿ ಸ್ವಲ್ಪ ವೀಡಿಯೋಸ್ಗಳನ್ನ ಸೀರೆದ್ದು. ಹಾಗಾಗಿ ಅಲ್ಲಿ ಗೆಣಸಿನ ಬಳ್ಳಿ ಅಂತೂ ಸಿಕ್ಕಾಪಟ್ಟೆ ಹೂ ಬಂದಿದೆ, ಗೆಣಸಾಗಿದೆ ಸ್ನೇಹಿತರೆ ಕೆಳಗಡೆ. ಆದರೆ ಹುಲ್ಲು ತೆಗಿಲಿಕ್ಕೆ ಹೋದರೆ ತುಂಬ ಮೈ ತೋರಿಸ್ತಾ ಇದೆ. ನಂಗೆ ಅಲರ್ಜಿ ಇರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹೆದರು ಬಿಟ್ಟಿದ್ದೀನಿ. ಮೊನ್ನೆ ಸ್ವಲ್ಪ ತೆಗೆದಿದ್ದೆ. ಈಗ ಅದೇ ಯಜಮಾನ್ರು ತೆಗಿತೀನಿ ಅಂತ ಹೇಳಿದರೆ, ಅವ್ರಿಗಂತೂ ಈಗ ಪಾಪ ಪುರ್ಸೊತ್ತೇ ಇಲ್ಲ. ಡ್ರೈವಿಂಗು ಒಂದೊಂದು ದಿನ ಏನೂ ಇರಲ್ಲ, ಒಂದೊಂದು ದಿನ ಫುಲ್ ಬರ್ತಾವೆ ನೋಡಿ. ನೀನು ಬೆಳಿಗ್ಗೆ ಎಲ್ಲೋ ಮನೆ ಕ್ಲೀನ್ ಮಾಡ್ಲಿಕ್ಕೆ ಹೋದರು, ಬಂದರು, ಮತ್ತೆ ಡ್ರೈವಿಂಗ್ ಹೋದರು, ಮತ್ತೆ 10 ಗಂಟೆಗೆ ಬಂದರು, ಮತ್ತು 11 ಗಂಟೆಗೆ ಮತ್ತೆ ಡ್ರೈವಿಂಗ್ ಹೋದರು. 2:30ಗೆ ಬಂದು ದಿನಕ್ಕೆ ಸ್ಕೂಟ್ರ್ ಹಚ್ತಾಯಿದ್ರು. ಇದು ಮತ್ತೆ ಡ್ರೈವಿಂಗ್ ಬಂತು, ಶಿವಮೊಗ್ಗಕ್ಕೆ ಹೋಗೋಣ 3:30ಗೆ ಅಂತೇಳಿ. ಅದೇ 3:30ಗೆ ಹೊರಟರು ಸ್ನೇಹಿತರೆ. ಇನ್ನು ಹೋಗಿ 7:30ಗೆ ಅದು ಹೋಗಿ ಮುಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದೇನು ಅಡುಗೆ ಇಲ್ಲ, ಏನಿಲ್ಲ. ಇವತ್ತು ಲಾಗ್ ಅಂತೂ ಚಕ್ಕದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಗೆ ಎಂಡ್ ಆಗ್ಬೋದು, ಏನಿಲ್ಲ ಇವತ್ತಿನ ಲಾಗಲ್ಲಿ, ಅದಕ್ಕಾಗಿ ಹೇಳ್ತಾ ಇರೋದು.